ಓಕೆ ನೋಡಿ ಫ್ರೆಂಡ್ಸ್, ನಾನು ನನ್ನ ಟೆರೇಸ್ ಗಾರ್ಡನ್ಗೆ ಸ್ವಲ್ಪ ತೈವಾನ್ ಗೂವಾ ಪ್ಲ್ಯಾಂಟ್ಸ್ ತಂದಿದ್ದೆ. ಆ ಪ್ಲ್ಯಾಂಟ್ಸಿಗೆ ಮಣ್ಣು ಖಾಲಿ ಆಗಿತ್ತು. ಆ ಮಣ್ಣು ತರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆ ಪಕ್ಕದಲ್ಲೇ ಹತ್ತಿರದಲ್ಲೇ ಇರೋ ಒಂದು ನರ್ಸರಿಗೆ ಬಂದೆ. ಆ ನರ್ಸರಿಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಬೋನ್ಸಾಯಿ ಪ್ಲ್ಯಾಂಟ್ಸ್ ಇದೆ ನೋಡಿ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ಲಾಗಿದೆ. ಅದು ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟು ಕ್ಯೂಟಾಗಿದೆ ಇದು ಅಂದರೆ ತುಂಬಾ ಚೆನ್ನಾಗಿದೆ. ಕಣ್ಣಿಗೆ ಒಂಥರ ಹಬ್ಬದ ಥರ ಇದೆ ಈ ನರ್ಸರಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲ್ಯಾಂಟ್ಸ್. ಅಲ್ಲಿ ನೋಡಿ ನಮಗೆ ಮಣ್ಣು ತುಂಬ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಪ್ಲ್ಯಾಂಟು ಹೇಗೆ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಗ್ರೀನಾಗಿ ಇದೆ ಅಂತ. ಹಾಂ ಸರಿ, ಎಷ್ಟು ಅಂತ ಕೇಳಿದೆ. ಈ ಒಂದು ಬೋನ್ಸಾಯಿ ಪ್ಲ್ಯಾಂಟಿಗೆ ಇದೆಲ್ಲ ಇದು ಕಾಣ್ತಾ ಇದೆಲ್ಲ ದೊಡ್ಡ ಫ್ಲ್ಯಾಟಲ್ಲಿ ಈ ಥರದ್ದು, ಇದಕ್ಕೆ 1 lakh ಅಂತೆ. 1 lakh ಅಂತೆ. ಎಲ್ಲ ಕೊಂಡ್ಕೊಂಬಿಡೋಣ ಅನಿಸ್ತಾ ಇದೆ, ಅಷ್ಟೊಂದು ಬ್ಯೂಟಿಫುಲ್ಲಾಗಿದೆ. ನನ್ನ ಮಗ ಅಂತೂ ಸೂಪರ್ ಎಕ್ಸೈಟೆಡ್ ಪ್ಲ್ಯಾಂಟ್ಸ್ ಎಲ್ಲ ನೋಡಿಬಿಟ್ಟು. ಸರಿ, ತೈವಾನ್ ಗೂವಾ ಪ್ಲ್ಯಾಂಟ್ ತಗೊಳ್ಳೋಣ ಅಂತ ಬಂದೆ. ತುಂಬ ದೊಡ್ಡದಾಗಿದೆ, 7 feet ಮೇಲೆ ಇದೆ. ಆಗಲೇ ಹೂ ಬಿಟ್ಟಿದೆ. ಬಟ್ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ 1000 ರೂಪಾಯಿ ಹೇಳ್ತಾ ಇದ್ದಾರೆ. ಬೇಡ, ಚಿಕ್ಕದೇ ತಗೊಳ್ಳೋಣ ಅಂತ ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಇದೊಂದು ಗಿಡ ಇದೆ ನೋಡಿ, ಸ್ವೀಟ್ ಲೆಮನ್ ಅಂತೆ, ಮೂಸಂಬಿ ಗಿಡ. ಆಗಲೇ ಹಣ್ಣು ಬಿಟ್ಬಿಟ್ಟಿದೆ. ಸುಮಾರು ಒಂದು 4 feet ಇದೆ. ಇದು 1800 ರೂಪಾಯಿ ಹೇಳ್ತಾ ಇದ್ದಾರೆ. ಜೇಬಿ ಬಟರ್ಫ್ಲೈ చూసావా? బాగుందా? దొరకలేదా? దొరకదు కన్నా బటర్ఫ్లై, ఫాస్ట్గా పోతుంది. ಬ್ಯೂಟಿಫುಲ್ ಬಟರ್ಫ್ಲೈ. ನನ್ನ ಮಗ ಸೂಪರ್ ಎಕ್ಸೈಟೆಡ್ ಬಟರ್ಫ್ಲೈಸ್ ನೋಡಿ ಕ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಮ್ಮ ಫಾರ್ಮ್ನ ಮಿಸ್ ಮಾಡೋ ನನಗೂ ನನ್ನ ಮಗನಿಗೂ ಈ ಥರ ಬ್ಯೂಟಿಫುಲ್ ಗ್ರೀನಾಗಿರೋ ನರ್ಸರಿ ನಮ್ಮ ಮನೆ ಪಕ್ಕನೇ ಇದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಗೊತ್ತಿದ್ರೆ ಯಾವಾಗಲೂ ಬರ್ತಾಯಿದ್ವಿ. ಗ್ರೀನಿಶ್ ಸಂಡೇ ಇವತ್ತು ನಮಗೆ. ಫೈನಲಾಗಿ ಒಂದು ಚಿಕ್ಕ ರೋಸ್ ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ಬಂದೆ. ಸೊ ಓಕೆ, ಈಗ ರೆಡ್ ರೋಸ್ ಒಂದು ತೊಗೊಂಡಿದ್ದೀನಿ, ಚೆನ್ನಾಗಿದೆ ಅಲ್ವಾ? ಇದೊಂದು ತೊಗೊಂಡಿದ್ದು 100 ರೂಪೀಸ್ ಅಂತೆ. ಫೈನಲಾಗಿ ರೆಡ್ ಅಲ್ಲದೆ ಇನ್ನೂ ಏನಾದರೂ ಒಂದು ಕಲರ್ ತೋರಿಸಿ ರೋಸು ಅಂತ ಕೇಳಿದ್ರೆ ಈ ಕಡೆ ಕಳಿಸಿದ್ರು. ಆರೆಂಜ್ ಕಲರ್ ರೋಸು ಹುಡುಕ್ತಾ ಇದ್ದೀನಿ. ಆರೆಂಜ್ ಕಲರ್ ರೋಸ್ ಎಷ್ಟೊಂದು ಗಿಡಗಳಿದೆ. ಆರೆಂಜ್ 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 ರೋಸ್, ಆರೆಂಜ್ ರೋಸ್ ಆ ಕಡೆ ಇಲ್ಲ. ಹೂಗಳೆಲ್ಲ ಬಾಡಾಗಿರೋ ಥರ ಇದೆ. ಇದರಲ್ಲೊಂದು ಪಿಂಕ್ ರೋಸ್ ತುಂಬ ಚೆನ್ನಾಗಿದೆ, ತಗೊಳ್ತೀನಿ. ಆರೆಂಜ್ ರೋಸ್ ಅಂತೂ ಕಾಣಿಸ್ಲಿಲ್ಲ ಫ್ರೆಂಡ್ಸ್. ಸೇವಂತಿ ಸಿಕ್ತು. ಯೆಲ್ಲೋ ಸೇವಂತಿ, ವೈಟ್ ಸೇವಂತಿ ತಗೊಳ್ಳೋಣ ಅಂತ. ಓಕೆ, ಜಾರ್ಕೋತೀವಿ ನಾವು. ಟೇಕ್ ಕೇರ್. ಒಂದು ವೈಟ್ ಸೇವಂತಿ, ಒಂದು ಯೆಲ್ಲೋ ಸೇವಂತಿ ತಗೋತೀನಿ. ಈ 3 ತಗೊಂಡೆ. ಐ ಥಿಂಕ್ ಅದು ಮರೂನ್ ರೆಡ್ ಒಂದು ಸೇವಂತಿ, ವೈಟ್ ಮತ್ತು ಯೆಲ್ಲೋ. ಎಷ್ಟೆಷ್ಟು ಬ್ಯೂಟಿಫುಲ್ ಪ್ಲ್ಯಾಂಟ್ಸ್ ಇದೆ ಫ್ರೆಂಡ್ಸ್. ಯಾವುದಾದ್ರು ಏನು ಅಂತ ಗೊತ್ತೇ ಇಲ್ಲ, ಅದರ ಹೆಸರೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿದೆ. ತುಂಬಾ ದೊಡ್ಡ ನರ್ಸರಿ, ಬ್ಯೂಟಿಫುಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಯಾವುದು ಏನಂತಾನೆ ಅದರ ಹೆಸರೇ ಗೊತ್ತಿಲ್ಲ. ಇಲ್ಲಿ ವರ್ಕ್ ಮಾಡೋ ಹುಡುಗನ ಕೇಳಬೇಕು. ಇಷ್ಟು ದೊಡ್ಡ ನರ್ಸರಿಗೆ ಒಂದೇ ಹುಡುಗ ಕಾಣಿಸ್ತಾ ಇದ್ದಾನೆ. ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಇದೆಲ್ಲ ಶೇಡ್ ನೆಟ್ಟಲ್ಲಿದೆ. ಇದು ಯಾವ ಫ್ಲವರ್ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಾ ಫ್ರೆಂಡ್ಸ್? ಈ ಫ್ಲವರ್ ಹೆಸರು ಗೊತ್ತಿದ್ರೆ ಹೇಳಿ.
ಫೈನಲಿ ನಾನು ತೊಗೊಂಡಿದ್ದ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದರು. ಸೊ ಇಷ್ಟು ತೊಗೊಂಡಿದ್ದೀನಿ, ಪ್ಲಸ್ ಮಣ್ಣು ತೊಗೊಂಡಿದ್ದೀನಿ. ಫೈನಲಿ ನಾವು ತೊಗೊಂಡಿದ್ದ ಪ್ಲ್ಯಾಂಟ್ಸ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ನಮ್ಮ ಪಾಪು ಪಾಟ್ ಒಳಗೆ ಬೆಳೆದಿರೋ ಗಿಡದಲ್ಲಿ ಆಗಿರೋ ಹಣ್ಣು ಲೆಮನ್ ಒಂದೆರಡು, ಒಂದು ಸ್ವೀಟ್ ಲೈಮ್, ಅದೇ ಮೂಸಂಬಿ ಅಂತಾರಲ್ಲ ಆ ಹಣ್ಣು ಕಿತ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಬರ್ತಾ ದಾರಿಯಲ್ಲಿ ಚೆರೀಸ್ ಮತ್ತು ಐಸ್ ಆ್ಯಪಲ್ ಸಿಕ್ತು. ಸೊ ಐಸ್ ಆ್ಯಪಲ್ ನನ್ನ ಪಾಪು ಫಸ್ಟ್ ಟೈಮ್ ತಿಂತಾ ಇದ್ದಾನೆ.